ಪಟ್ಟಣದ ವಿವಾದಿತ ಜಾಮಿಯಾ ಮಸೀದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿಂದು ಹನುಮ ಭಕ್ತರ ಅರ್ಜಿ ವಿಚಾರಣೆ ನಡೆಯಲಿದೆ. ಮಂಡ್ಯದ 101 ಭಕ್ತರಿಂದ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಆ ಅರ್ಜಿ ವಿಚಾರಣೆ ನಡೆಯಲಿದೆ. ಮಸೀದಿಯಲ್ಲಿ ಅಕ್ರಮವಾಗಿ ಮದರಸಾ ನಡೆಸುತ್ತಿರುವ ಕುರಿತಾಗಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯಲಿದೆ. ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಅಕ್ರಮವಾಗಿ ಮದರಸಾ ನಡೆಸುತ್ತಿರುವ ಆರೋಪ ಕೇಳಿ ಬಂದಿತ್ತು. ಹಾಗೂ ಈ ಜಾಮಿಯಾ ಮಸೀದಿ ಈ ಹಿಂದೆ ಹಿಂದೂಗಳ ದೇವಾಲಯ ಆಗಿತ್ತು ಅಂತ ಬರೋಬ್ಬರಿ 101 ಭಕ್ತರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಹಾಗಾಗಿ ಈ ಜಾಗವನ್ನ ಹಿಂದೂಗಳ ವಶಕ್ಕೆ ನೀಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈಗಾಗಲೇ ಈ ಸಂಬಂಧ ಹೈಕೋರ್ಟ್ನಿಂದ ಮಂಡ್ಯ ಡಿಸಿ, ವಕ್ಫ್ ಬೋರ್ಡ್, ಧಾರ್ಮಿಕ ದತ್ತಿ ಇಲಾಖೆ ಸೇರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಇಂದು ವಾದ ಪ್ರತಿವಾದದ ವೇಳೆ ಖುದ್ದು ಹಾಜರಿರುವಂತೆ ನೋಟಿಸ್ ಅನ್ನ ಕೂಡ ನೀಡಲಾಗಿರುವಂತದ್ದು. ಹೀಗಾಗಿ ಇಂದಿನ ಪ್ರಕರಣದ ವಿಚಾರಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹೈಕೋರ್ಟ್ನ ತೀರ್ಪು ಏನಾಗಿರುತ್ತೆ, ವಿಚಾರಣೆ ಎಲ್ಲಿಗೆ ಬರಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಇವತ್ತು ಹೈಕೋರ್ಟ್ನಲ್ಲಿನ ಇಂದಿನ ಪ್ರಕರಣದ ಅಂದ್ರೆ ಜಾಮಿಯಾ ಮಸೀದಿ ಪ್ರಕರಣದ ವಿಚಾರಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲ, ಏನಿವತ್ತು ಹೈಕೋರ್ಟ್ನಲ್ಲಿ ಶ್ರೀರಂಗಪಟ್ಟಣದ ವಿವಾದಿತ ಜಾಮಿಯಾ ಮಸೀದಿ ಪ್ರಕರಣದ ಅರ್ಜಿ ವಿಚಾರಣೆ ಬರಲಿರುವಂತದ್ದು. ಏನು ಈ ಒಂದು ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ ವಿವಾದಿತ ಸ್ಥಳ ಇದೆ. ಇದು ಹಿಂದೂಗಳ ಅನುಮತಿಯಾಗಿತ್ತು ಅಂತ ಹೇಳಿ 101 ಹನುಮ ಭಕ್ತರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಏನು ಈ ಒಂದು ಮಸೀದಿಯಲ್ಲಿ ಅಕ್ರಮವಾಗಿ ಮದ್ರಸವನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡಿರುವಂತದ್ದು. ಯಾಕೆಂದ್ರೆ ಏನೀಗ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಯಾವುದೇ ಒಂದು ಪ್ರಾಚ್ಯ ವಸ್ತು ಸ್ಮಾರಕದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಕ್ರಮವಾಗಿ ವಾಸಸ್ಥಾನ ಮಾಡೋಗಿಲ್ಲ. ಆದ್ರೆ ಈ ಒಂದು ಸ್ಥಳದಲ್ಲಿ ಇದುವರೆಗೂ ಕೂಡ ಮದ್ರಸವನ್ನು ನಡೆಸ್ಕೊಂಡು ಬದಲಾಗ್ತಿದೆ ಅನ್ನೋ ಆರೋಪವನ್ನು ಕೂಡ ಮಾಡಿ ಏನು ಈ ಒಂದು ಸ್ಥಳವನ್ನ ಹಿಂದೂಗಳಿಗೆ ಮತ್ತೆ ಬಿಡಿಸ್ಕೊಡ್ಬೇಕು, ಅಲ್ಲಿ ಒಂದು ಹನುಮ ದೇಗುಲ ಏನಿತ್ತು ಹನುಮ ದೇಗುಲವನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ಹಿಂದೂ ಸಂಘಟನೆಗಳು ಸೇರಿದಂತೆ ಹಲವು 101 ಹನುಮ ಭಕ್ತರು ಈಗ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಅನ್ನು ದಾಖಲು ಮಾಡಿರುವಂತದ್ದು. ಈ ಒಂದು ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ಬರುವಂತದ್ದು. ಹಾಗಾಗಿ ಕೂಡ ಎಲ್ಲರ ಜೊತೆ ಇದೀಗ ಈ ಒಂದು ಹೈಕೋರ್ಟ್ ಅಂತ ನೆಟ್ಟಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಕೂಡ ಹೈಕೋರ್ಟ್ ಈ ಸಂಬಂಧವಾಗಿ ಮಂಡ್ಯ ಡಿಸಿ, ವಕ್ಫ್ ಬೋರ್ಡ್ ಅಧ್ಯಕ್ಷರು ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕರು ಸೇರಿದಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಇಂದು ವಾದ ಪ್ರತಿವಾದದ ವೇಳೆ ಖುದ್ದು ಹಾಜರಿರುವಂತೆ ಕೂಡ ನೋಟಿಸ್ ಅನ್ನ ನೀಡುವಂತದ್ದು. ಹಾಗಾಗಿ ಕೂಡ ಇವತ್ತಿನ ಒಂದು ವಿಚಾರಣೆ ಸಾಕಷ್ಟು ಕುತೂಹಲನ್ನ ಮೂಡಿಸುವಂತದ್ದು. ಮಧುಮಾಲ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.